ಪಾಲಕ್ ಪಲ್ಯದ ಮನೆಮದ್ದು. ಹಾಯ್ ಫ್ರೆಂಡ್ಸ್, ನೋಡಿ ಈ ಪಾಲಕ್ ಪಲ್ಯದ ಒಂದು ಮನೆಮದ್ದು ಚೆನ್ನಾಗಿದೆ. ಪೂರ್ತಿ ವಿಡಿಯೋ ನೋಡಬೇಕಾದ್ರೆ ಸಬ್ಸ್ಕ್ರೈಬರ್ ಆಗಿ, ಪ್ಲೀಸ್ ಲೈಕ್ ಕೊಡಿ. ಪೂರ್ತಿ ವಿಡಿಯೋ ನೋಡಿ, ಮುಂದೆ ಏನು ಇರೋದು ಅಂತ ನಿಮಗೆ ಗೊತ್ತಾಗ್ತದೆ. ಪಾಲಕ್ ಪಲ್ಯದಲ್ಲಿ ಬಹಳಾದ ಮಹತ್ವ, ರಕ್ತ ಶುದ್ಧಿ ಮಾಡುತ್ತದೆ. ಫಸ್ಟ್ ಒಂದನೇದು. ಎರಡನೇದು, ಇದರಲ್ಲಿ ಕಣ್ಣು ಮಂಜಾದರೆ ಮತ್ತು ಮಕ್ಕಳಿಗೆ ಗಾಗಲ್ಸ್ ಹಚ್ಚಿದರೆ, ಚಸ್ಮಾ ಹಚ್ಚಿದರೆ ಅದಕ್ಕೆ ಹೋಗಲಾಡಿಸುತ್ತದೆ. ಪಾಲಕ್ ಪಲ್ಯ ಒಂದು 5-6 ದಿನ ಪ್ರತಿದಿನ ಊಟದಲ್ಲಿ ಏನಾದರೂ ಪಲ್ಯ ಮಾಡಿ, ಏನಾದರೂ ಜ್ಯೂಸ್ ಮಾಡಿ ಕುಡಿಬೇಕು. ಮೂರನೇದು, ಇದನ್ನು ಕ್ಯಾನ್ಸರನ್ನು ಹೋಗಲಾಡಿಸುತ್ತದೆ. ಬಹಳಷ್ಟು ಉತ್ತಮವಾದ ಪಾಲಕ್ ಪಲ್ಯದಲ್ಲಿ, ಪಲ್ಯ ಅಂದರೆ ಇದು ಸೊಪ್ಪು. ಈ ಪಾಲಕ್ ಎಲೆಯ ಒಂದಲ್ಲಿ ಮಹತ್ವದ ಏನಂದರೆ ಗುಣಧರ್ಮ. ಇದು ರಕ್ತ ಶುದ್ಧಿ ಮಾಡಿ ಫುಲ್ ಶರೀರನ್ನು ತಂಪುಗೊಳಿಸುತ್ತದೆ. ಏನಾದರೂ ಕೆಟ್ಟ ಕೊಲೆಸ್ಟ್ರಾಲ್ ಇದ್ದರೆ ಅದನ್ನು ಹೊರಗಡೆ ಹಾಕಲಿಕ್ಕೆ ಸಾಧ್ಯವಾಗುತ್ತದೆ. ಪಾಲಕ್ ಪಲ್ಯದ ಮಹತ್ವ ನೀವು ಮಾಡಿ ರೆಸಿಪಿ ಮಾಡಿ ನೋಡಿ. ಒಳ್ಳೆಯ ಒಂದು ಪಾಲಕ್ ಪಲ್ಯದ ಉತ್ತಮವಾದ ರೆಸಿಪಿ. ಇದನ್ನು ಯಾವ ರೀತಿ ಆದರೂ ನಿಮ್ಮ ಹೊಟ್ಟೆಯಲ್ಲಿ ಹೋಗಿಸಬೇಕು. ಜ್ಯೂಸ್ ಮಾಡಿ ಕುಡೀರಿ, ಇಲ್ಲಾಂದ್ರೆ ಪಲ್ಯ ಮಾಡಿ ತಿನ್ನಿರಿ, ಸಾಂಬಾರ್ದಾಗ ಹಾಕಿ. ಆದರೆ ಪ್ರತಿದಿನ ಒಂದು 5-6 ದಿನ ತಗೋಬೇಕು. ಇದರಲ್ಲಿ ಬಹಳಷ್ಟು ಮಹತ್ವವಾದ ಪಾಲಕ್ ಪಲ್ಯದ ಒಂದು ಇದು ಐತಿ. ಇದರಲ್ಲಿ ಮಂಡಿ ನೋವಿಗಂತೂ ಇನ್ನೂ ಒಳ್ಳೆಯದು. ಸೊಂಟ ನೋವು, ಮಂಡಿ ನೋವು, ಕೀಲು ನೋವು, ವಾಯು ನೋವು, ಯಾವುದಾದರೂ ನೋವಿದ್ದರೆ ಅದಕ್ಕೆ ಭಾಳಷ್ಟು ಗುಣಧರ್ಮ. ಪಲ್ಯ ಸೊಪ್ಪು ಅಂದರೆ ಇದು ತರಕಾರಿ, ಹಸಿ ಸೊಪ್ಪು. ಇದರಂಥ ಮಹತ್ವ ಯಾವುದರಲ್ಲಿಯೂ ಇಲ್ಲ. ಇದನ್ನು ಒಳ್ಳೆಯ ಒಂದು ಆರೋಗ್ಯಕರವಾದ ಪಾಲಕ ಬೆಸ್ಟ್ ಕ್ವಾಲಿಟಿ. ಇದು ಮನೆಮದ್ದು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ದಿನನಿತ್ಯ ಒಂದು ಯಾವುದಾದರೂ ಒಂದು ಮಾಡಿ ತಿಂದರೆ ಒಳ್ಳೆಯದು. ಆರೋಗ್ಯಕ್ಕೆ, ಶರೀರಕ್ಕೆ ವೃದ್ಧಿಯಾಗುತ್ತದೆ. ಹೀಗೆ ಬಹಳಷ್ಟು ಎಲ್ಲ ಒಂದು ಕೆಮಿಕಲ್ದಿಂದ ಈ ವಿಟಮಿನ್ ಸಿಗ್ತಾ ಇಲ್ಲ. ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಯಾವುದಾದ್ರೂ ಸಿಗ್ತಾ ಇಲ್ಲ. ಅದರಲ್ಲಿಂದೇ ನಾವು ಆವತ್ತು ಹಾಗೆ ಪಾಲಕ್ ಪಲ್ಯ ತಿಂತಾ ಇರಬೇಕು. ಮೆಂತ್ಯ ಪಲ್ಯ ತಿನ್ನಲಿಕ್ಕೆ ಒಂದು ಸಾಧನೆ ಮಾಡಬೇಕು. ಭಾಳಷ್ಟು ಆರೋಗ್ಯಕರವಾದ ಈ ಪಾಲಕ್ ಪಲ್ಯದ ಒಂದು ಹಸ್ರು ಅದು ಹೆಂಗದ ನೋಡಿ, ಅಷ್ಟೊಂದು ಕ್ವಾಲಿಟಿ ಚೆನ್ನಾಗೈತಿ. ಇದನ್ನು ವಾಪರಿಸಿ. ಹಾಯ್ ಫ್ರೆಂಡ್ಸ್, ಓಕೆ ಬಾಯ್.